ಹಾಯ್ ಫ್ರೆಂಡ್ಸ್, ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಬೇಗ ಎಲ್ಲ ಕೆಲಸ ಮಾಡ್ಕೊಂಡೆ. ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಪೂಜೆ ಮಾಡೋಣ. ಶ್ರಾವಣದ ಫಸ್ಟ್ನೇ ಗುರುವಾರ ಬಂದಿದೆ ಅಂತೇಳಿ ರಾತ್ರಿಯಿಂದನೇ ಪ್ರಿಪೇರ್ ಆಗಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡೆ. ಬೇಗ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದೆ, ಅನ್ನ ಮಾಡಿದೆ, ಮತ್ತು ಮುದ್ದೆ. ಬೆಳಿಗ್ಗೆನೇ ಮುದ್ದೆ ಮಾಡಿದ್ವಿ ನಮ್ಮ ಮನೇಲಿ. ಮುದ್ದೆ ಇದೆ ಅಲ್ಲಿ. ಬೇಗ ಅನ್ನ ಸಾಂಬಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆನೇ ಊಟ ಮಾಡೋಕ್ಕೆ. ಸ್ವಲ್ಪ ಲೇಟ್ ಆಯಿತು ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ರಾಜ ನೋಡಿ, ನಮ್ಮ ರಾಜ ಮಲಗಿದ್ದಾನೆ. ರಾಜ ನೋಡ ಇಲ್ಲಿ. ರಾಜ ನೋಡಲ್ಲ, ಅವನು ತುಂಬ ಒಳ್ಳೆ ನಾಯಿ ನಮ್ಮದು. ಅದ್ರ ಹೆಸರು ರಾಜು ಅಂತ. ಫ್ರೆಂಡ್ಸ್, ಮನೆಯಲ್ಲಿ ನಾನು ಉದ್ನಿ ಕಡ್ಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇವೇ ನಂದು ಉದ್ನಿ ಕಡ್ಡಿ. ಈ ಸ್ಮೆಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಯೂಸ್ ಮಾಡಿದರೆ ತುಂಬ ಇಷ್ಟಪಡ್ತೀವಿ. ಮತ್ತು ಇದು ರೋಸಿಂದ ಇದಂತೂ ಸಖತ್ತಾಗಿರುತ್ತೆ. ಮನೆಯಲ್ಲಿ ಏನೋ ರೋಸೇ ಇದೆ ಏನೋ ಅನ್ನಷ್ಟು ಥರ ಸ್ಮೆಲ್ ಬರ್ತಾ ಇರುತ್ತೆ. ಇದು 10 ರೂಪಾಯಿ ಪಾಕೆಟು. ಇದು ನಾರ್ಮಲ್ ಕಡ್ಡಿ. ಸ್ಮೆಲ್ ಇರುತ್ತೆ, ಬಟ್ ಅಷ್ಟು ಸ್ಮೆಲ್ ಇರಲ್ಲ. ಇದು ರಾ ಕಡ್ಡಿ. ಇಲ್ಲೆಲ್ಲ ಸೆಂಟ್ ಇದೆ ನೋಡಿ, ಸೆಂಟು. ಇಲ್ಲೆಲ್ಲ ಕಲರ್ಸ್ ಎಲ್ಲ ಇದೆ. ಇದು ಮಿಷಿನು. ಈ ಮಿಷಿನಿಂದ ಒಂದು ವಿಡಿಯೋ ಮಾಡಬೇಕು, ನಾನು ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಎಲ್ಲ ಕಡ್ಡಿ ಮಾಡಬೇಕಾದ್ರೆ ವಿಡಿಯೋ ಮಾಡೋಣ ಅಂಥೇಳಿ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಸ್ಟಾರ್ಟ್ ಮಾಡಬೇಕೀಗ. ಫ್ರೆಂಡ್ಸ್, ವಿಡಿಯೋ ನೋಡ್ತಿರೋರೆಲ್ಲ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಗಳೆಲ್ಲ ಫಸ್ಟ್ ಬರುತ್ತೆ ನಿಮಗೆ. ನಾನು ಊದನಿ ಕಡ್ಡಿದು ವೀಡಿಯೋ ಮಾಡ್ತಾಯಿರ್ತೀನಿ. ಸೊ ಊದನಿ ಕಡ್ಡಿ ನಾವು ಯಾವ ರೀತಿ ಮನೇಲಿ ಮಾಡೋದು, ಅದರಿಂದ ಯಾವ ಥರ ಲಾಭ ಸಿಗುತ್ತೆ, ಮತ್ತು ಅದರಿಂದ ನಾವು ಹೇಗೆ ಗ್ರೌತ್ ಆಗ್ಬೋದು, ಅದು ಊದನಿ ಕಡ್ಡಿ ಮಾಡೋದ್ರಿಂದ ಲಾಭನ, ಈ ಥರ ಎಲ್ಲ ವೀಡಿಯೋಗಳು ನಾನು ಹಾಕ್ತಾಯಿರ್ತೀನಿ. ಯಾಕೆ ಅಂತಂದರೆ ಊದನಿ ಕಡ್ಡಿದು ಸ್ವಲ್ಪ ಕಷ್ಟನೇ ಮಾಡೋದು, ಬಟ್ ಅದನ್ನು ಸ್ವಲ್ಪ ನಾವು ಈ ಟೆಕ್ನಾಲಜಿಗೆ ತಕ್ಕಂತೆ ಯೂಸ್ ಮಾಡ್ಕೊಂಡು ಮಾಡಿದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆವಲಪ್ ಆಗ್ಬೋದು. ನಾನು ಮಾಡ್ತಾಯಿದ್ದೀನಿ, ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತೇಳಿ. ಇದು ಮಿಷಿನ್ನು ನನಗೆ ದುಡ್ಡು ಕೊಟ್ಟು ತೊಗೊಂಡಿದ್ದು ಅಥವಾ ಫ್ರೀ ಬಂದಿದ್ದು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದನ್ನು ಹೇಗೆ ತೊಗೊಳ್ಳೋದು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇರೋರಿದ್ದರೆ ನಾನು ಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಊದನಿ ಕಡ್ಡಿ ಮಾಡೋಕ್ಕೆ ನಮ್ಗೆ ಇಷ್ಟ ಇದೆ. ಇದು ಕೂಡ ಒಂಥರ ವರ್ಕ್ ಫ್ರಮ್ ಹೋಮ್ ಥರ, ಮನೆಯಲ್ಲೇ ಮಾಡುವಂಥ ಕೆಲಸ. ಎಲ್ಲೂ ಹೊರಗಡೆ ಹೋಗಿ ಮಾಡೋದಲ್ಲ, ಮನೆಗೆ ನಮ್ಮ ಬಿಸ್ನೆಸ್ಸು. ಯಾವ ಥರ ಬೇಕಾದರೂ ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸೊ ನಾನೀಗ ಊದನಿ ಕಡ್ಡಿ ಮಾಡ್ತಿರೋದ್ರಿಂದ ಎಲ್ಲ ನಮ್ಮ ಮನೆಗೆ ಬಂದು ತೊಗೊಂಡೋಗ್ತಾರೆ. ತುಂಬ ಅಂದರೆ ತುಂಬ ಸ್ಟಾಕ್ ಇತ್ತು, ಬಟ್ ಖಾಲಿಯಾಗಿದೆ. ಈಗ ಸ್ವಲ್ಪ ಎಮರ್ಜೆನ್ಸಿಗೆ ಅಷ್ಟೇ ಸ್ವಲ್ಪ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಅಗರಬತ್ತಿ ಮಾಡುವಾಗ ಅದ್ರದ್ದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಫೈನಲಿ ಇವಾಗ ಪೂಜೆ ಮುಗೀತು. ರಾಯರ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಮುಗಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನನಗಂತೂ ಫಸ್ಟ್ನೇ ಗುರುವಾರ ಶ್ರಾವಣ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಿನ್ನೆಯಿಂದನೇ ನಾನೆಲ್ಲ ರೆಡಿ ಮಾಡಿಕೊಂಡು ಬೇಗ ಪೂಜೆ ಮಾಡಬೇಕಂತೇಳಿ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಈಗ ಪೂಜೆ ಮಾಡಬೇಕು. ಯಾರೆಲ್ಲ ರಾಯರ ಭಕ್ತರಿಗೆ ಫಸ್ಟ್ನೇ ಗುರುವಾರ ತುಂಬ ಇಷ್ಟ ಆಯಿತು, ಖುಷಿ ಆಯಿತು ಅನ್ನೋರು ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿ ಆಯಿತು. ಸೊ ಹಂಗಾಗಿ ಬೆಳಿಗ್ಗೆಯಿಂದನೇ ತುಂಬ ಎಲ್ಲ ಕೆಲಸ ಮಾಡಿಕೊಂಡು ಮನೆ ತುಂಬ ಮಡಿಯಿಂದ ಪೂಜೆ ಮಾಡಬೇಕಂತೇಳಿ ಎಲ್ಲ ಕ್ಲೀನ್ ಮಾಡಿ ಗೋಮಂತ್ರ ಎಲ್ಲ ಹಾಕಿ ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಈಗ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಗುರುವಾರ ರಾಯರು ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂಥೇಳಿ ಕೇಳ್ಕೊಳ್ತೀನಿ. ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ, ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ರಾಯರು ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಆ ಅನುಭವ ಕೂಡ ನನಗಾಗಿದೆ. ಸೊ ನಾನು ತುಂಬ ಡೌನಲ್ಲಿದ್ದಾಗ ನಾನು ರಾಯರನ್ನ ನಂಬಿದ ಮೇಲೆ ನಿಜವಾಗ್ಲೂ ನನಗೆ ಅದು ಯಾವ ರೀತಿ ಹೇಳ್ಕೋಬೇಕಂತ ಗೊತ್ತಾಗ್ತಿಲ್ಲ. ಅಷ್ಟು ಅಂದರೆ ಅಷ್ಟು ನನಗೆ ಆ ರಾಯರು ಒಳ್ಳೇದು ಮಾಡಿದ್ದಾರೆ. ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಯಾರ್ಯಾರ ಲೈಫಲ್ಲಿ ತುಂಬ ಕಷ್ಟ ಇದೆ, ರಾಯರನ್ನ ನಂಬಿ ನಿಜವಾಗ್ಲೂ ರಾಯರು ನಿಮಗೊಂದು ಒಳ್ಳೆ ಆಶೀರ್ವಾದ ಮಾಡೇ ಮಾಡ್ತಾರೆ. ನನಗಂತ ರಾಯರ ಆಶೀರ್ವಾದ ಸದಾ ಇರುತ್ತೆ, ಇದ್ದೇ ಇದೆ. ಯಾವಾಗಲೂ ನನಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ನಾನು
ಅವ್ರ ಆಶೀರ್ವಾದನ ನಂಬಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಳ್ಳೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಅವ್ರು ನಿಮಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಾನಿವಾಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಗುರುವಾರ ನಾನು ತುಂಬ ಅಂದರೆ ತುಂಬ ಭಕ್ತಿಯಿಂದ ನನ್ನ ಪೂಜೆ ಗುರುವಾರದ ದಿನ. ಸೊ ಹಂಗಾಗಿ ನಾನಿವಾಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ರಾಯರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ತುಂಬ ಕಷ್ಟದಲ್ಲಿರೋರಿಗೆ ಒಳ್ಳೇದು ಮಾಡಲಿ. ಅವರು ಕಷ್ಟ ಏನು ಅಂತ ಆಲಿಸಿ ಅವರಿಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡಿ ಅವ್ರ ಕಷ್ಟ ಬಗೆಹರಿಸಪ್ಪ ತಂದೆ ರಾಘವೇಂದ್ರ. ಎಷ್ಟು ಜನಕ್ಕೆ ಕೇಳ್ಕೊಳ್ಳೋಕ್ಕಾಗದೇ ಇರೋಂಥ ಕಷ್ಟ ಇರುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ದೇವ್ರ ಮೊರೆ ಹೋಗ್ತಾರೆ. ದೇವರಲ್ಲಿ ಕರುಣಿಸಿದ್ರೆ ಎಷ್ಟೋ ಸ್ವಲ್ಪ ಕಷ್ಟಗಳು ದೂರ ಆಗ್ತವೆ. ಆದರೆ ರಾಯರು ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ. ಫಸ್ಟು ರಾಯರಿದ್ದಾರೆ ಅನ್ನೋದನ್ನ ನಂಬಬೇಕಷ್ಟೆ. ನಾನಿವತ್ತು ಈ ರೀತಿ ಹಸಿರು ಎಲೆ ಹಾರ ಮಾಡಿದ್ದೀನಿ ರಾಯರಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ಇಲ್ಲಿ ಬೆಳಕಲ್ಲಿ ಕಾಣ್ತಾ ಇಲ್ಲ ನೀಟಾಗಿ. ಶ್ರಾವಣದ ಮೊದಲನೇ ಗುರುವಾರ ಇರೋದ್ರಿಂದ ರಾಯರ ಭಕ್ತರಿಗೆ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಖುಷಿ ಇದೆ ಅಂದ್ಕೊಳ್ತೀನಿ ನಾನು. ಮತ್ತೊಮ್ಮೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಭಗವಂತ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಮುದ್ದೆ ಬೇಳೆ ಸಾಂಬಾರು. ಬೆಳಗ್ಗೆ ಟಿಫನಿಗೆ ಮುದ್ದೆ ಸಾಂಬಾರು ಮಾಡಿದ್ದೀನಿ. ಚೆನ್ನಾಗಿದೆ ಸಾರು, ಬಟ್ ಖಾರ ಕಮ್ಮಿ ಆಗಿದೆ ಒಂಚೂರು.